ಗೊಂದಲ ಅನ್ನುವಂಥದ್ದು ನೋಡಿ, ಇರೋದೇ 34 14 ಫಿಲಪ್ ಆಗಿತ್ತು, ಇನ್ನು 20 ಮಾಡಬೇಕಾಗಿತ್ತು. ಅದು ಪ್ರಾದೇಶಿಕವಾರು ಸಮತೋಲನದ ಆಧಾರದ ಮೇಲೆ ಜಾತಿವಾರು ಆಮೇಲೆ ಯಂಗ್ಸ್ಟರ್ಸ್ಗೆ ಕೊಡಬೇಕು ಅನ್ನೋ ನಿರ್ಧಾರ ತಗೊಂಡು ಹೈಕಮಾಂಡು ಒಂದಷ್ಟು ಅವ್ರದ್ದೇ ಆದಂಥ ಒಂದು ಫಾರ್ಮುಲಾನ ಉಪಯೋಗಿಸಿ ಕೊಟ್ಟಿದ್ದಾರೆ. ಎಲ್ರಿಗೂ ಒಂದಷ್ಟು ಕೈ ತಪ್ಪಿದೆ. ಈಗ ಮೈಸೂರಿಗೆ ಉದಾಹರಣೆ ತಗೊಂಡು ನಿಮ್ಗೆ 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ 8 ಅಸೆಂಬ್ಲಿನಲ್ಲಿ ನಾವು ಗೆದ್ದಿದ್ದೀವಿ. ಒಂದೂ ಇಲ್ಲ, MLAಗಳಿಗೆ ಒಂದೂ ಇಲ್ಲ. ಯತೀಂದ್ರ ಅವರಿಗೆ MLC ಮಾಡಿ ಅದರ ಅಡಿನಲ್ಲಿ ಕೊಟ್ಟಿದ್ದಾರೆ. ಹಿಂದೆ ಚೀಫ್ ಮಿನಿಸ್ಟ್ರು ಮೈಸೂರಿಗೆ ಕೊಟ್ಟಿದ್ದರು, 2 ಮಂತ್ರಿಗಳನ್ನು ಮೈಸೂರಿಗೆ ಕೊಟ್ಟಿದ್ದರು. ತನ್ವೀರ್ ಸೇಠು ಮತ್ತು ಮಹಾದೇವಪ್ಪನವರು, ವೆಂಕಟೇಶ್ ಅವರು ಭಾಳ ಸೀನಿಯರ್ ಮೋಸ್ಟು ಇದ್ದಾರೆ, ಅವ್ರಿಗೆ ಕೈ ತಪ್ಪಿದೆ. ಬಟ್ ಎಲ್ಲವನ್ನು ಸರಿ ಮಾಡ್ತೀವಿ ಅನ್ನುವಂಥದ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರಲ್ಲ. ಮುಂದಿನ ದಿನಗಳಲ್ಲಿ ಬರೀ 18-19 ತಿಂಗಳಷ್ಟೇ ಪಕ್ಷದ ಹಿತದೃಷ್ಟಿಯಿಂದ ಎಲ್ರಿಗೂ ಅವಕಾಶ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಮಾಡಿದ್ದಾರೆ. ಯಾವ ರೀತಿ ಎಲ್ಲರೂ ಸಮಾಧಾನವಾಗಿ ಮಾಡುವಂಥದ್ದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನುವಂಥದ್ದು ದಯಮಾಡಿ ಹೇಳಿ. ಯಾರು ಹೇಳ್ತಾರೆ? ಎಲ್ಲ ರಾಜೀನಾಮೆ ಯಾಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪಾಪ ಅವ್ರ ಬೆಂಬಲಿಗರು ಅವರು ಒಂದಷ್ಟು ಒತ್ತಡ ತಂದಿರೋದ್ರಿಂದ ಅದರಿಂದ ಅದೆಲ್ಲ ಸರಿ ಮಾಡುವಂಥ ಕೆಲಸವನ್ನು ನಮ್ಮ BK ಹರಿಪ್ರಸಾದ್ ಅವರು ಮಾಡ್ತಾರೆ. KPCC ಅಧ್ಯಕ್ಷರು ಅವರಿಗೆ ಆ ಹೊಣೆಯನ್ನು ವಹಿಸಿದ್ದಾರೆ. ಅವರು ಎಲ್ಲರನ್ನೂ ಕರೆದು ಮಾತಾಡಿ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಬಟ್ 2 ತಿಂಗಳು ಬೇಕಿತ್ತ ಈ ಸಚಿವ ಸಂಪುಟಕ್ಕೆ ಅನ್ನುವಂಥದ್ದು ಕೆಲವರು 2 ತಿಂಗಳು ನೋಡಿ. ಉದಾಹರಣೆಗೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ 1.5 ತಿಂಗಳು ಒಬ್ಬರೇ ಇದ್ರಪ್ಪ. ಇಲ್ಲಿ ಅತಿವೃಷ್ಟಿಯಾಗಿ ಜನರು ಸಾಯ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಅವ್ರದ್ದೇ ಆದಂಥ BJP ಹೈಕಮಾಂಡು ತಲೆಯನ್ನೇ ಕೆಡಿಸ್ಕೊಳ್ಳಿಲ್ಲ. ಆವಾಗ ಯಾರೂ ಮಾತಾಡಲಿಲ್ಲ. ಈಗ ನಮ್ಮಲ್ಲಿ 14 ಮಂತ್ರಿಗಳಿದ್ರಲ್ಲ, 2 ತಿಂಗಳು ಯಾರು ಮಂತ್ರಿ ಒಬ್ಬರೇ DK ಶಿವಕುಮಾರ್ ಒಬ್ಬರೇ ಇರಲಿಲ್ವಲ್ಲ. ಈಗ ಎಕ್ಸ್ಟೆನ್ಷನ್ ಮಾಡಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ನಮ್ಮದೇ ಆದಂಥ ಒಂದಷ್ಟು ಮಾನದಂಡಗಳು ಮತ್ತು ಪಾರ್ಲಿಮೆಂಟ್ ನಡೀತಾ ಇತ್ತು. ನೀಟ್ ಎಕ್ಸಾಮಿನೇಷನ್ ವಿಚಾರದಲ್ಲಿ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ಬ್ಯುಸಿ ಇದ್ದರು 10 ದಿವಸದಿಂದ. ಅದರಿಂದ ಅದು ಮಾಡೋಕ್ಕಾಗಿರಲಿಲ್ಲ. ಈಗ ಮಾಡಿದ್ದಾರೆ ನೋಡಿ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನು ನಾನು ಹಿಂದೆಯಿಂದನೂ ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ ನೆಕ್ಸ್ಟು BJP ಟಾರ್ಗೆಟು ಕರ್ನಾಟಕದಲ್ಲಿ ಹುಕ್ ಆರ್ ಕ್ರೂಕ್ ಕಳ್ಳತನ ಮಾಡಿ ವೋಟನ್ನು ಚೋರಿ ಮಾಡಿ ಎಲೆಕ್ಷನ್ ಗೆಲ್ಲುವಂಥ ಒಂದು ರುಚಿಯನ್ನು ಕಂಡುಬಿಟ್ಟವ್ರು BJPಯವರು. ಇಡೀ ದೇಶದಲ್ಲಿ ಅದೊಂದು 5-6 ರಾಜ್ಯಗಳಲ್ಲಿ ಮಾಡಿ ಸಕ್ಸಸ್ ಆಗಿದ್ದಾರೆ. ಈ ರೀಸೆಂಟಾಗಿ ವೆಸ್ಟ್ ಬೆಂಗಾಲಲ್ಲಿ ಸುಮಾರು 93 ಲಕ್ಷ ಮತದಾರರನ್ನ ಹೊರತೆಗೆದು BJP ಗೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಿನ್ನೆ ಅವರು ಎಲೆಕ್ಷನ್ ಕಮಿಷನ್ ಅವ್ರಿಗೂ ಕೊಟ್ಟಿರುವಂಥ ರಿಪೋರ್ಟ್ ಪ್ರಕಾರ 5,56,00,000 ಮತದಾರರು ಕರ್ನಾಟಕದಲ್ಲಿ. ಈಗ ಅಲ್ಲಿ ನಿನ್ನೆವರೆಗೆ 1,10,00,000 ಮತದಾರನ ತೆಗೆದವ್ರೆ. 1,10,00,000 ಮತದಾರನ ತೆಗೆದಿದ್ದಾರೆ. ಯಾವ ಅಡಿನಲ್ಲಿ? ASDDO ಅಂತ ಒಂದು ಹೇಳ್ತಾರೆ. A ಅಂದರೆ ಆಬ್ಸೆಂಟು, S ಅಂದರೆ ಶಿಫ್ಟು, D ಅಂದರೆ ಡಿಲೀಟು, ಇನ್ನೊಂದು D ಅಂದರೆ ಡೆತ್ತು, O ಅಂದರೆ ಅದರ್ಸ್. ಈ ಅದರ್ಸ್ ASDDO ಅಡಿನಲ್ಲಿ 1,10,00,000 ಮತದಾರರು, ಇನ್ನೂ 10-15 ಲಕ್ಷ ಮತದಾರನ ತೆಗೆಯುವಂಥದ್ದು ಇದೆ. 1,25,00,000 ಮತದಾರನ ಹೊರಗಡೆ ಇಟ್ಟು ಇದಾದಮೇಲೆ 4,20,00,000 ಮತದಾರನ ಈಗೇನು ಡಿಜಿಟೈಸ್ ಮಾಡಿದ್ದಾರೆ, ಅದರಲ್ಲೂ ಸುಮಾರು 70 ಲಕ್ಷ ಮತದಾರರನ್ನು ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಯಲ್ಲಿ ಇಡುತ್ತಾರೆ ಎನ್ನುವಂಥದ್ದು ನಮಗಿರುವಂಥ ಮಾಹಿತಿ. ಏನದು ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ? ಫಾರ್ಮ್ನ ಫಿಲಪ್ ಮಾಡಿಕೊಡುವಾಗ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದರೆ, ಸರಿಯಾಗಿ ಫಿಲಪ್ ಮಾಡಿಲ್ಲ ಅಂದಿದ್ರೆ, 2002ನೇ ಇಸ್ವಿನಲ್ಲಿ ನಿಮ್ಮ ಹೆಸರು ಇಲ್ಲದೇ ಇದ್ದಿದ್ದರೆ ಸುಮ್ಮನೆ ಸೈನ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿದರೆ ಅವರೆಲ್ಲರನ್ನೂ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ಪೆಂಡಿಂಗ್ ಇಡುವಂಥ ಕೆಲಸವನ್ನು ಮಾಡಿ ನೋಟಿಸ್ಗಳನ್ನು ಇಶ್ಯೂ ಮಾಡ್ತಾರೆ. ಆ ನೋಟಿಸ್ಗಳನ್ನು ಇತ್ಯರ್ಥ ಮಾಡುವಂಥವ್ರು ಯಾರು? AC ಮತ್ತು DC ಅಧಿಕಾರ ಕೊಟ್ಟಿದ್ದಾರೆ. ಆಗ ಅವರು ಸುಮಾರು 11 ದಾಖಲೆಗಳನ್ನು ಕೇಳ್ತಾರೆ. ಆ ದಾಖಲೆಗಳಲ್ಲಿ ಯಾವ್ದಾರು ಒಂದು ದಾಖಲೆ ತಗೊಂಡೋಗಿ ಅವ್ರ ಮುಂದೆ ನಿಂತ್ಕೋಬೇಕು. ಅವರು ಕೇಳುವಂಥ ಪ್ರಶ್ನೆಗೆ, ಅವರು ಹೇಳುವಂಥ ನಿರ್ದೇಶನಕ್ಕೆ ನೀವು ಭದ್ರಾಗಿದ್ದರೆ ಮಾತ್ರ ನಿಮ್ಮನ್ನು ಒಳಗಡೆ ಸೇರಿಸ್ಕೊಡುವಂಥದ್ದಕ್ಕೆ ಅವಕಾಶ ಇದೆ. 70 ಲಕ್ಷ ಮತದಾರರಲ್ಲಿ ಏನೋ ಒಂದು ಅಮ್ಮಮ್ಮ ಅಂದರೆ 20,000 30,000 ಒಳಗಡೆ ಮತ್ತೆ ಸೇರಿಸುವಂಥ ಕೆಲಸ ಆಗ್ಬೋದು ಅಷ್ಟೇ. ಅಂದರೆ ಆಲ್ಮೋಸ್ಟ್ 1.5 ಕೋಟಿ ಮತದಾರನ ತೆಗೆಯುವಂಥ ಕೆಲಸವನ್ನು BJPಯವರು ಕರ್ನಾಟಕದಲ್ಲಿ ಮಾಡುವಂಥದ್ದು ಕೊಟ್ಟಿದ್ದಾರೆ. ಇನ್ನು ಇರೋದೇ ನಮಗೆ ಅವಕಾಶ ಇರೋದು ಇವತ್ತು 4ನೇ ತಾರೀಕು, 8ನೇ ತಾರೀಕು ಲಾಸ್ಟ್ ಡೇಟು. 8ನೇ ತಾರೀಕು ಒಳಗಡೆ ನಿಮ್ಮ ಹೆಸರುಗಳು ಪಟ್ಟಿನಲ್ಲಿ ಇದಾವ ಅನ್ನುವಂಥದ್ದು ಮತದಾರರು ಪರಿಷ್ಕರಣೆ ಮಾಡಿಸುವಂಥ ಕೆಲಸವನ್ನು BLOಗಳ ಮೂಲಕ ಮಾಡಬೇಕು. ಬಹುತೇಕ ಎಲ್ಲ BLOಗಳು ಎಲ್ಲ ಗೌರ್ಮೆಂಟ್ ಅಡಿನಲ್ಲಿ, ಎಲೆಕ್ಷನ್ ಕಮಿಷನ್ ಅಡಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲಿ ಬರಲ್ಲ. ನಾವು ಅವ್ರಿಗೆ ಡೆಪ್ಯೂಟ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಮಾತು ಯಾರು ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅವರು ಎಲ್ಲ ಪೂರ್ತಿ ಸೆಂಟ್ರಲೈಸ್ಡ್ ಕಂಟ್ರೋಲು.
ಅವ್ರದ್ದೇ ಆದಂಥ ಒಂದು ನಿರ್ದೇಶನ, ಅವ್ರದ್ದೇ ಆದಂಥ ಒಂದು ಡೈರೆಕ್ಷನ್ಸು, ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಕರ್ನಾಟಕದಲ್ಲಿ ವೋಟರ್ಸ್ ಮತದಾರರ ಪಟ್ಟಿಯನ್ನು ಮತದಾರನ ಹೊರಗಡೆ ಇಡುವಂಥ ಕೆಲಸವನ್ನು ಮಾಡಿ ಮತದಾರರನ್ನ ಕದ್ದು ವೋಟನ್ನು ಕದ್ದು ಎಲೆಕ್ಷನ್ ಗೆಲ್ಲಬೇಕು ಅನ್ನುವಂಥ ಉದ್ದೇಶದಿಂದ ಈಗಾಗಲೇ ತಯಾರಿ ಮಾಡ್ಕೊತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ನೋಡೋಣ. ಕಾಂಗ್ರೆಸ್ ಕೊಟ್ಬಿಟ್ಟು ಆ ಥರದವನ್ನೇ ಟಾರ್ಗೆಟ್ ತೆಗಿತಾ ಇದ್ದಾರೆ ಹಾಗಾದ್ರೆ. ಅಲ್ಲ, ನಮಗೆ ನೋಡಿ, ನಾನು ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ. ಮೈಸೂರಲ್ಲಿ ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿ, ತನ್ವೀರ್ ಸೇಠ್ ಅವರ ಕಾನ್ಸ್ಟಿಟ್ಯೂನ್ಸಿ 3,27,000 ಮತದಾರಿದ್ದಾರೆ. 1,20,000 ಮತದಾರ ತೆಗೆದವರು. 1,26,000 ಮತದಾರರ ಪೈಕಿ ನಾವು ಒಂದಷ್ಟು ಅಸೆಸ್ ಮಾಡಿ BLOಗಳ ಹತ್ರ ಮಾಹಿತಿ ತಗೊಂಡಿರೋ ಪ್ರಕಾರ ಸುಮಾರು 65,000 ಮುಸ್ಲಿಂ ಸಮುದಾಯದವರಿದ್ದಾರೆ, 30,000 ಶೆಡ್ಯೂಲ್ ಕ್ಯಾಸ್ಟ್ನವರಿದ್ದಾರೆ, ಇನ್ನು ಮಿಕ್ಕಿದವರು ಅದರೇ ಕಮ್ಯುನಿಟಿಯವರಿದ್ದಾರೆ. 1,20,000 ಮತದಾರರನ್ನ ನೀವು ತೆಗೆದ್ರೆ ಇನ್ನು ನಮ್ಮ ಅಭ್ಯರ್ಥಿ ಗೆಲ್ಲುವಂತಾದವರು ಹೇಗೆ ಅಂತ. 65,000 ಮತದಾರರು ಒಂದೇ ಸಮುದಾಯಕ್ಕೆ ಸೇರಿದವರು. ಆ ರೀತಿ ಇಡೀ ಮೈಸೂರು ಸಿಟಿನಲ್ಲಿ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 80,000 ತೆಗೆದವ್ರೆ, ಕೃಷ್ಣರಾಜ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 83,000 ತೆಗೆದವ್ರೆ. ಹುಡುಕಿ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಹೌದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾಂಗ್ರೆಸ್ ಮತದಾರರನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆಮೇಲೆ ಇದನ್ನು ಡಿಜಿಟೈಸ್ ಮಾಡ್ತಾರಲ್ಲ, ಕಂಪ್ಯೂಟರ್ ಫೀಡ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಯಾವುದೋ ಒಂದು ಪ್ರೈವೇಟ್ ಏಜೆನ್ಸಿ ಕೊಟ್ಟವ್ರೆ. ಆ ಪ್ರೈವೇಟ್ ಏಜೆನ್ಸಿ ಹತ್ರ ಹೋಗಿ RSSನವ್ರು ಕೂತ್ಕೋತಾರೆ. RSS ಕೂತ್ಕೊಂಡು ಈ ಹೆಸರು ತೆಗಿ, ಈ ಹೆಸರನ್ನ ಹೊರಗಡೆ ಸೇರಿಸು, ಈ ತೆಗಿ, ಇದನ್ನು ತೆಗಿ ಅಂತ ಅದನ್ನು ಒಳಗಡೆ ಸೇರಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾವ್ರೆ. ಚುನಾವಣಾ ಆಯೋಗನ ದುರ್ಬಳಕೆ ಮಾಡ್ಕೊತಾರೆ. ಚುನಾವಣೆ ಆಯೋಗನೇ ಇಟ್ ಹಸ್ ಬಿಕಮ್ ಎನ್ ಏಜೆಂಟ್ ಫಾರ್ BJP. ಇಟ್ ಈಸ್ ವರ್ಕಿಂಗ್ ಆ್ಯಸ್ ಎನ್ ಏಜೆಂಟ್ ಫಾರ್ BJP. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ವರ್ಕಿಂಗ್ ಆ್ಯಸ್ ಎನ್ ಏಜೆಂಟ್ ಫಾರ್ BJP. ದುರ್ಬಳಕೆ ಏನು, ಪೂರ್ತಿ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಇಡೀ ದೇಶದ ವ್ಯವಸ್ಥೆನೇ ಬುಡಮೇಲು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಎಷ್ಟು ತೆಗೆದಿದ್ದಾರೆ ಸರ್ ಟೋಟಲ್ ಹೇಳೋದು? ನಾನೀಗ ಇಡೀ ರಾಜ್ಯದಲ್ಲಿ 5,56,00,000 ಮತದಾರರಿದ್ದಾರೆ. 5,56,00,000ದಲ್ಲಿ ಅವರೇ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಇಲ್ಲಿಯವರೆಗೆ ನಿನ್ನೆಯವರೆಗೆ 1,10,00,000 ಮತದಾರರನ್ನು ತೆಗೆದವರು. 1,10,00,000 ಮತದಾರರು 25% ಹೋಯಿತು, ತೆಗೆದಿದ್ದಾರೆ. ಇನ್ನೂ 5% ತೆಗಿಬೋದು. ಅದಲ್ಲದೆ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ನಾನು ಹೇಳಿದ್ನಲ್ಲ, ಈಗ 60-70 ಲಕ್ಷ ಮತದಾರನ ಪೆಂಡಿಂಗ್ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಒಂದು 50 ಲಕ್ಷ ತೆಗಿಬೋದು. 1.25 ಕೋಟಿ ಮತದಾರನ ತೆಗಿತಾರೆ ಅನ್ನುವಂಥದ್ದು ನನ್ನ ಅನಿಸಿಕೆ, ನಾನು ಎಸ್ಟಿಮೇಟ್ ಮಾಡಿರೋ ಪ್ರಕಾರ.